ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಎಲ್ಲರ ಚಿತ್ತ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಅನಾಮಿಕ ತೋರಿಸಿರುವ 13 ಸ್ಪಾಟ್ಗಳಲ್ಲಿ ಆಲ್ರೆಡಿ SIT ಅಧಿಕಾರಿಗಳು 12 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯವನ್ನು ಕಂಪ್ಲೀಟ್ ಮಾಡಿದ್ರು. 6ನೇ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಯಾವ ಜಾಗದಲ್ಲಿ ಏನೂ ಕೂಡ ಸಿಗಲಿಲ್ಲ ಅಂತ. ಇವತ್ತು ಬಹಳ ನಿರ್ಣಾಯಕ 13ನೇ ಸ್ಪಾಟ್ ಉತ್ಖನನ ಕಾರ್ಯ ಆದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅನ್ನುವಂಥ ಪ್ರಶ್ನೆಗೆ ಬಹುತೇಕರಿಗೆ ಉತ್ತರನೇ ಸಿಕ್ಕಿಲ್ಲ. ಹಾಗಾದ್ರೆ ಇವತ್ತು 13ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಕಂಪ್ಲೀಟ್ ಆದ ಬಳಿಕ ಮುಂದೆ ಏನು, SIT ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಗೊತ್ತೇ ಇದೆ, ಭೀಮಾ ಅನ್ನುವಂಥ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಾಯಿತು. SIT ಅಧಿಕಾರಿಗಳು ಈ ಪ್ರಕರಣದ ಅಧಿಕೃತ ತನಿಖೆ ಪ್ರಾರಂಭ ಮಾಡಿದಾಗ ಭೀಮನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ರು. ಈಗ ಬಹುತೇಕರಿಗೆ ಪ್ರಶ್ನೆ ಇದ್ದಿದ್ದು, ಆತ ಮಾಡ್ತಾ ಇದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿಗಳು ಸಿಗಬೇಕಲ್ವಾ, ಆತ ತೋರಿಸೋ ಜಾಗದಲ್ಲಿ ಏನಾದರೂ ಸಿಗಬೇಕಲ್ವಾ ಅಂತ. ಅದೇ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗಿ 13 ಜಾಗಗಳನ್ನ ಕೂಡ ಗುರುತು ಮಾಡಿದ್ರು. ಎಷ್ಟರ ಮಟ್ಟಿಗೆ ಕುತೂಹಲ ಇತ್ತು, ಮೊದಲ ದಿನದಲ್ಲಿ ಆ ಉತ್ಖನನ ಕಾರ್ಯ ಆರಂಭ ಆದಂತ ಹೊತ್ತಲ್ಲಿ, ಅಂದ್ರೆ ಮೊದಲ ಸ್ಪಾಟ್ ನತ್ತ ಎಲ್ಲರ ಚಿತ್ತ ಆಯ್ತು. ಪ್ರತಿ ಕ್ಷಣ ಕೂಡ ಏನಾದ್ರೂ ಸಿಕ್ಬಿಡುತ್ತಾ ಅಂತ ಎದುರು ನೋಡ್ತಾ ಇದ್ರು. ಬಟ್ ಅಪ್ ಟು 5ನೇ ಸ್ಪಾಟ್ ತನಕ ಕೂಡ SIT ಅಧಿಕಾರಿಗಳಿಗೆ ಉತ್ಖನನ ಕಾರ್ಯದಲ್ಲಿ ಏನೂ ಕೂಡ ಸಿಗ್ಲೇ ಇಲ್ಲ. 6ನೇ ಜಾಗದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ತು, ಅದನ್ನ ವಶಕ್ಕೆ ಪಡೆದುಕೊಂಡ್ರು. ನಂತರ ಅಲ್ಲಿಂದ ನಿರಂತರವಾದ ಕಾರ್ಯಾಚರಣೆ 12ನೇ ಸ್ಪಾಟ್ ತನಕ ಕೂಡ ಬಂತು. ಬಟ್ ಅಲ್ಲೇನಾದ್ರೂ ಸಿಗ್ತಾ ಇಲ್ಲ. ಬಟ್ ನಿನ್ನೆ ಒಂದು ಅತಿ ದೊಡ್ಡ ಬೆಳವಣಿಗೆ ಆಗಿತ್ತು. 11, 12, 13 ಈ ಸ್ಪಾಟ್ಗಳನ್ನ ಬಿಟ್ಟು ನಿನ್ನೆ SIT ಅಧಿಕಾರಿಗಳು ಬೇರೆ ಜಾಗಕ್ಕೆ ಹೋದ್ರು. ಅದು ಅರಣ್ಯ ಪ್ರದೇಶದ ಬಂಗ್ಲಗುಡ್ಡ ಅನ್ನೋ ಪ್ರದೇಶ. ಅಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆಯಾಯಿತು, ಅದನ್ನ ವಶಕ್ಕೆ ಪಡೆದುಕೊಂಡ್ರು ಅಂತ ನಿಮ್ಗೆಲ್ಲ ಆರಂಭದಲ್ಲೇ ಹೇಳಿದ್ವಿ ನಾವು. ಅಂದ್ರೆ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ವಿ ಅದ್ರ ಬಗ್ಗೆ. ಇದೇಗಪ್ಪ ಬೇರೆ ಅಸ್ಥಿ ಪಂಜರ ಆತ ತೋರಿಸ್ತಾ ಇರೋ ಜಾಗದಲ್ಲಿ ಹೇಗೆ ಸಿಕ್ತು, ಈ ಬಗ್ಗೆ ಮಾಹಿತಿ ಹಿಂಗೆ SIT ಅಧಿಕಾರಿಗಳಿಗೆ ಸಿಕ್ತು ಅಂತ ಒಂದು ಸಹಾಯವಾಣಿ ತೆರೆದಿದ್ರು. ಅದಕ್ಕೆ ಒಬ್ಬ ವ್ಯಕ್ತಿ ಕರೆ ಮಾಡಿದ್ರು, ನೋಡಿ ಸರ್ ಇಲ್ಲೊಂದು ಅಸ್ಥಿ ಪಂಜರ ಬಿದ್ದಿದೆ ಅಂತ ಹೇಳಿದ್ರು. ಅದನ್ನ ಹೋಗಿ ವಶಕ್ಕೆ ಪಡ್ಕೊಂಡು ಬಂದಿದ್ರು ಅಧಿಕಾರಿಗಳು. ಈಗ ಅದು ಭೀಮಾ ತೋರಿಸಿರುವ 11, 12, 13 ಈ ಪಾಯಿಂಟ್ಗಳಿಂದ ಕೂಗಳತೆ ದೂರದಲ್ಲೇ ಆ ಜಾಗ ಇರೋದು, ಅಲ್ಲೇ ಅಸ್ಥಿ ಪಂಜರ ಸಿಕ್ಕಿರೋದು. ಈಗ ಭೀಮಾ 13ನೇ ಸ್ಪಾಟ್ ತೋರಿಸಿದ್ದಾನೆ. ಇವತ್ತು ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಬಟ್ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಇಲ್ಲೂ ಏನೂ ಸಿಗದೆ ಹೋದ್ರೆ SIT ಅಧಿಕಾರಿಗಳ ಉತ್ಖನನ ಕಾರ್ಯ ಇಲ್ಲಿಗೆ ಕಂಪ್ಲೀಟ್ ಆಗಿ ಹೋಗುತ್ತಾ, ತನಿಖೆ ಮುಕ್ತಾಯನ ಅಥವಾ ಮುಂದೆ ಏನ್ ಮಾಡ್ತಾರೆ SIT ಅಧಿಕಾರಿಗಳು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈಗ ಹೇಳ್ತಾ ಹೋಗ್ತೀನಿ, ಗಮನಿಸ್ಕೊಳ್ಳಿ. ಇವತ್ತು 13ನೇ ಸ್ಪಾಟ್ ಅಲ್ಲಿ SIT ಅಧಿಕಾರಿಗಳು ಉತ್ಖನನ ಕಾರ್ಯ ಮಾಡ್ತಾರೆ. ಬಟ್ ಇಫ್ ಸಪೋಸ್ ಇಲ್ಲಿ ಏನೂ ಕೂಡ ಸಿಗದೆ ಹೋದ್ರೆ SIT ಅಧಿಕಾರಿಗಳ ತನಿಖೆ ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಅನಾಮಿಕ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ, ಅನೇಕ ಹೆಣ್ಣು ಮಕ್ಕಳ ಶವ ಹೂತು ಹಾಕಿದ್ದೆ ಅನ್ನುವಂತಹ ವಿಚಾರದ ಜೊತೆಗೆ ಒಂದು ಕಲ್ಲೇರಿ ಪೆಟ್ರೋಲ್ ಬಂಕ್ ಅನ್ನುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದ. ಅಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಶವ ಬಿತ್ತಿತ್ತು. ಆಕೆಯ ಬ್ಯಾಗ್ ಮೇಲೆ ಪೆಟ್ರಮೆ ಅನ್ನುವಂಥ ಊರಿನ ಹೆಸರು ಕೂಡ ಇತ್ತು. ಅದನ್ನ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆ ಶವವನ್ನ ಹೂತು ಹಾಕಿದೆ ಅಂತ ಆತ ಪರ್ಟಿಕ್ಯುಲರ್ ಆಗಿ ದೂರಿನಲ್ಲಿ ಈ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ SIT ಅಧಿಕಾರಿಗಳ ತನಿಖೆ ಈ 13ನೇ ಸ್ಪಾಟ್ ಅಲ್ಲಿ ಆಗಿದ ಬಳಿಕ ಇಲ್ಲೇನಾದ್ರೂ ಪತ್ತೆ ಆದ್ರೆ ಅದನ್ನ ವಶಕ್ಕೆ ಪಡೆದುಕೊಳ್ತಾರೆ. ಇಫ್ ಸಪೋಸ್ ಈಗ ಏನೂ ಕೂಡ ಪತ್ತೆ ಆಗ್ಲಿಲ್ವಾ, ಅಲ್ಲಿಗೆ ಮುಗಿಯಲ್ಲ. ನೆಕ್ಸ್ಟ್ ಈ ಕಲ್ಲೇರಿ ಪೆಟ್ರೋಲ್ ಬಂಕ್ ರಹಸ್ಯವನ್ನ ಭೇದಿಸೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಆಲ್ರೆಡಿ ಈಗ ಅಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಸತ್ತಿದ್ಲು ಅನ್ನುವಂತಹ ವಿಚಾರವನ್ನ ಭೀಮಾ ಹೇಳಿರೋದ್ರಿಂದ ಈಗ ಆ ರೀತಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಲ್ಲಿ ಸುತ್ತಮುತ್ತ ಶಾಲಾ ಆಡಳಿತ ಮಂಡಳಿಯವರ ಹತ್ರ ಮಾಹಿತಿ ಪಡೆದುಕೊಂಡಿದ್ದಾರೆ. ಯಾರಾದ್ರೂ ಅಪ್ರಾಪ್ತ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಹಾಕಿದ್ರ, ಸತ್ತಿದ್ರೆ ಯಾವ ರೀತಿ ಸತ್ತಿದ್ರು, ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕ ಮಾಹಿತಿನ ಒಂದ್ ಸೈಡ್ ಅಲ್ಲಿ SIT ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ. ಈ ಆಯಾಮದಲ್ಲಿ SIT ಅಧಿಕಾರಿಗಳ ತನಿಖೆ ಹೋಗುತ್ತೆ. ಮತ್ತೊಂದು ಆಯಾಮ ಅಂತ ಅಂದ್ರೆ ಭೀಮಾ ಜಸ್ಟ್ 13 ಜಾಗ ಅಲ್ಲ, ಇನ್ನು ಬೇರೆ ಬೇರೆ ಜಾಗಗಳನ್ನ ಕೂಡ ತೋರಿಸ್ಲಿಕ್ಕಿದ್ದಾನೆ ಅಂತ. 13 ಆದ ಮೇಲೆ 14, 15 ಈ ಸ್ಪಾಟ್ಗಳನ್ನ ಕೂಡ ಭೀಮಾ ಇನ್ನು ಮುಂದುವರೆದು ಗುರುತು ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ಆ ಜಾಗದಲ್ಲೂ ಕೂಡ ಉತ್ಖನನ ಕಾರ್ಯವನ್ನ SIT ಅಧಿಕಾರಿಗಳು ಮುಂದುವರಿಸ್ತಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ.
ನಿಮ್ಗೆಲ್ಲ ಗೊತ್ತು, ಆಲ್ರೆಡಿ ಸುಜಾತ ಭಟ್ ಅವರ ಪರ ವಕೀಲ ಮಂಜುನಾಥ್ ಅವರು ಹೇಳೋ ಪ್ರಕಾರ ಮೊನ್ನೆ ಈ ಬಂಗ್ಲಾ ಗುಡ್ಡ ಹತ್ರ ಒಂದು ಅಸ್ಥಿ ಪಂಜರ ಪತ್ತೆಯಾಯಿತು ಅಂತ ಹೇಳಿದ್ವಲ್ಲ, ಅಲ್ಲಿ ಒಂದಲ್ಲ ಇಬ್ಬರು 3 ಜನ ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿರೋದು. ಅದರಲ್ಲಿ 2 ಹೆಣ್ಮಕ್ಳದು, ಒಂದು ಗಂಡು ಶವ ಅದರ ಅಸ್ಥಿ ಪಂಜರ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಆ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ. ಜೊತೆಗೆ ಅಕ್ಕಪಕ್ಕದ ಜಾಗದಲ್ಲೂ ಕೂಡ ಈ ಹೊಸ ಟೆಕ್ನಾಲಜಿ ತಂದು ಅಲ್ಲೂ ಕೂಡ ಶೋಧ ಮಾಡ್ತಾರೆ SIT ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಂಪ್ಲೀಟ್ ಆಗಿ ನೇತ್ರಾವತಿ ನದಿಯ ತಟ, ಜೊತೆಗೆ ಈ ಬಂಗ್ಲಗುಡ್ಡ ಪ್ರದೇಶ, ಕಂಪ್ಲೀಟ್ ಆಗಿ ಅರಣ್ಯ ಪ್ರದೇಶ ಎಲ್ಲ ಕಡೆ ಕೂಡ ಹೊಸ ಟೆಕ್ನಾಲಜಿಯ ಮೂಲಕ ಮತ್ತೊಂದ್ಸಾರಿ ಉತ್ಖನನ ಕಾರ್ಯ ಅಂದ್ರೆ ಶೋಧ ಪ್ರಾರಂಭ ಆಗುತ್ತೆ SIT ಅಧಿಕಾರಿಗಳಿಂದ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ SIT ಅಧಿಕಾರಿಗಳು ಹೊಸ ಟೆಕ್ನಾಲಜಿಯ ಮೂಲಕ ಇಲ್ಲೆಲ್ಲ ಶೋಧ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತು, ಆ ಹೊಸ ಟೆಕ್ನಾಲಜಿ ಅಂದ್ರೆ ಭೂಮಿಯ 8 ರಿಂದ 10 ಅಡಿಯ ಒಳಗಡೆ ಶವ ಎಲ್ಲಾದ್ರೂ ಇದ್ರೆ, ಅಸ್ಥಿ ಪಂಜರ ಏನೇ ಇದ್ರು ಅಥವಾ ಯಾವುದೇ ಒಂದು ವಸ್ತುಗಳಿದ್ರು ಕೂಡ ಅದನ್ನ ಪತ್ತೆ ಮಾಡುವಂತಹ ಕೆಪಾಸಿಟಿ ಇರುವಂತಹ ಹೊಸ ಟೆಕ್ನಾಲಜಿಯನ್ನ ತಂದು ಅಲ್ಲಿ ಶೋಧ ಮಾಡಬೇಕು ಅನ್ನುವಂತ ಸಿದ್ಧತೆಗಳು ಕೂಡ ಆಗ್ತಾ ಇದೆಯಂತೆ. ಬಟ್ ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಜೊತೆಗೆ ಒಂದು ಕ್ವಿಕ್ ಆಗಿ ಮಾಹಿತಿ ಕೊಟ್ಬಿಡ್ತೀನಿ. ಈ 13ನೇ ಸ್ಪಾಟ್ ಆದ ಬಳಿಕ ಮುಂದೇನು ಅನ್ನೋದು ಬಹುತೇಕರ ಪ್ರಶ್ನೆ ಇದೆ ಅಲ್ಲ. ಪ್ರಮುಖವಾಗಿ 14-15 ಸ್ಪಾಟ್ಗಳನ್ನ ಕೂಡ ಆತ ಗುರುತು ಮಾಡ್ತಾನೆ ಮುಂದುವರೆದು. ಸೊ ಅಲ್ಲೂ ಕೂಡ ಉತ್ಖನನ ಕಾರ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಆರಂಭದಲ್ಲೇ ಹೇಳಿದಂಗೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಶವ ಬಿದ್ದಿತ್ತು. ಅದನ್ನ ಕೂಡ ನಾನೇ ಹೂತು ಹಾಕಿದ್ದೀನಿ. ಆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಅದಕ್ಕೆ ಸಾಕ್ಷಿ ಹಾಕಿದ್ರು ಅಂತ ಆತ ದೂರಿನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ, ಹಾಗಾದ್ರೆ ಅಲ್ಲಿ ಸಿಬ್ಬಂದಿ ಇದ್ರ, ಯಾರಿದ್ರು, ಅವರ ವಿವರ ಏನು, ಆ ಸಮಯದಲ್ಲಿ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು, ಆ ಸೈಡ್ ಇಂದಲೂ ಕೂಡ SIT ಅಧಿಕಾರಿಗಳು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಕಲ್ಲೇರಿ ಪೆಟ್ರೋಲ್ ಬಂಕ್ ರಹಸ್ಯವನ್ನ ಆ ಮೂಲಕ SIT ಅಧಿಕಾರಿಗಳು ಭೇದಿಸ್ತಾರೆ. ಅದಾದ ಬಳಿಕ ನಿಮ್ಗೆಲ್ಲ ಗೊತ್ತು, ಜಸ್ಟ್ ಅನಾಮಿಕ ವ್ಯಕ್ತಿ ಭೀಮಾ ಮಾತ್ರ ಕೊಟ್ಟಿರುವಂತಹ ದೂರಲ್ಲ. ಸುಜಾತ ಭಟ್ ಅವರು ಕೂಡ, ನನ್ನ ಮಗಳು ಅನನ್ಯ ಭಟ್ ಕೂಡ ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾಳೆ. ಅಟ್ಲೀಸ್ಟ್ ಆಕೆಯ ಅಸ್ಥಿ ಪಂಜರವನ್ನಾದ್ರೂ ಹುಡುಕಿ ಕೊಡಿ ಅಂತ ಅವರೊಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಆ ದೂರಿಗೆ ಸಂಬಂಧಪಟ್ಟಂತೆಯೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾರೆ. ಅದಾದ ಬಳಿಕ ಈಗ 6ನೇ ಸ್ಪಾಟ್ ಅಲ್ಲಿ ಉತ್ಖನನ ಕಾರ್ಯ ಆದಂತಹ ಸಂದರ್ಭದಲ್ಲಿ 6ನೇ ಸ್ಪಾಟ್ ಅಲ್ಲೂ ಕೂಡ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆಯಲ್ಲ, ಅದನ್ನ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಅನ್ನ ಆಧರಿಸಿ ಕೂಡ ತನಿಖೆನ SIT ಅಧಿಕಾರಿಗಳು ಮುಂದುವರಿಸ್ತಾರೆ. ಅದಾದ ಬಳಿಕ ಮತ್ತೊಬ್ಬ ಸಾಕ್ಷಿದಾರ ಮುಂದೆ ಬಂದಿದ್ದಾರೆ. ಅದು ಕೂಡ ಜಯಂತ್ ಅನ್ನೋರು. ನಿಮ್ಗೆಲ್ಲ ಗೊತ್ತು, ಅವ್ರು ಹೇಳ್ತಾ ಇರೋ ಪ್ರಕಾರ ನಾನೇ ಐ ವಿಟ್ನೆಸ್, ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಶವವನ್ನ ಹೂತು ಹಾಕೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಆ ಜಾಗವನ್ನ ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ ಅನ್ನುವಂತಹ ವಿಚಾರವನ್ನ ಜಯಂತ್ ಅವರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಅವರು ಕೂಡ ಅಧಿಕೃತವಾಗಿ ದೂರು ದಾಖಲು ಮಾಡಿಕೊಂಡ ಬಳಿಕ ಅವರ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ. ಅದಾದ ಬಳಿಕ ಈಗ 14ನೇ ಸ್ಪಾಟ್ ಅಂದ್ರೆ ನಿನ್ನೆ ಯಾರು ಕೂಡ ಊಹೆ ಮಾಡದೇ ಇರೋ ರೀತಿಯಲ್ಲಿ ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಅದನ್ನ 14ನೇ ಸ್ಪಾಟ್ ಅಂತ ಈಗ ಕನ್ಸಿಡರ್ ಮಾಡ್ತಿದ್ದಾರೆ. ಅಲ್ಲಿ ಪತ್ತೆಯಾಗಿರುವಂತಹ ಶವಗಳ UDR ಏನಾದರೂ ಇದೆಯಾ, ಅಲ್ಲೇನಾದರೂ ದಾಖಲಾತಿಗಳಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ SIT ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಅಂತ. ಸೊ ಹಾಗಾಗಿ 13ನೇ ಸ್ಪಾಟ್ ಆದ ಬಳಿಕ ಇಷ್ಟೆಲ್ಲ ಆಯಾಮಗಳಲ್ಲೂ ಕೂಡ SIT ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ. ಅಲ್ಲಿಗೆ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣ ಏನಿದೆ, ಈ ರಹಸ್ಯ ಆ ಮೂಲಕ ಬಯಲಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.